ರಾಮ ಜನ್ಮಭೂಮಿ ಟ್ರಸ್ಟ್ ವಿಚಾರದಲ್ಲಿ ಮೋದಿ ಅವರು ಹೊಣೆಗಾರರಲ್ವೇ? ಕಾಣಿಕೆ ಹಣದ ವಿಚಾರದಲ್ಲಿ ಆರ್ಎಸ್ಎಸ್, ವಿಎಚ್ಪಿ ಮತ್ತು ಬಿಜೆಪಿ ಇರುವ ಶಂಕೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಅಯೋಧ್ಯೆಯ ರಾಮ ಮಂದಿರವನ್ನು ಮೋದಿ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಹೇಗೆಲ್ಲ ಬಳಸಿಕೊಂಡಿದೆ ಅನ್ನೋದನ್ನು ಇಡೀ ದೇಶಕ್ಕೆ ಗೊತ್ತಿದೆ. ತಾನು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ತೋರಿಸಿ ವೋಟ್ ಕೇಳಲಾಗದ ಭೀತಿಯಲ್ಲಿದ್ದ ಬಿಜೆಪಿ ಚುನಾವಣಾ ರ್ಯಾಲಿಗಳಲ್ಲೂ ರಾಮನ ಹೆಸರನ್ನು ಹೇಳಿಕೊಂಡು ವೋಟ್ ಕೇಳುವ ದೌರ್ಭಾಗ್ಯ ಬಂದಿತ್ತು. ದೇಶದಲ್ಲಿ ನಿಜವಾದ ಅಭಿವೃದ್ಧಿ ಇಲ್ಲದೇ ಇದ್ದಾಗ ಕಡೆಗೆ ದೇವರ ಹೆಸರನ್ನು ಹೇಳಿ ಆದರೂ ಚುನಾವಣೆಯಲ್ಲಿ ಗೆಲ್ಲುವುದು ಅವರ ಕೊನೆಯ ಆಸೆಯಾಗಿತ್ತು. ಈಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಹುಂಡಿಯ ವಿಚಾರ ಸದ್ಯ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಮಹಾವಂಚನೆ ನಡೆದಿರುವುದು, ಅದರಲ್ಲೂ ಬಿಜೆಪಿ ಆಡಳಿತದಲ್ಲಿ ಈ ಘಟನೆ ನಡೆದಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಆರ್ಎಸ್ಎಸ್ನ ಅಂಗಸಂಸ್ಥೆಯಾದ ವಿಶ್ವ ಹಿಂದೂ ಪರಿಷತ್ನ ಮುಖಂಡರೊಬ್ಬರು ಹೇಳಿದ ಹೇಳಿಕೆ ಭಾರೀ ಸಂಚಲನವನ್ನು ಸೃಷ್ಟಿಸಿದೆ. ಅದೇನೆಂದರೆ, ಅಯೋಧ್ಯೆ ರಾಮ ಮಂದಿರದ ಆಡಳಿತ ನಿರ್ವಹಿಸುವ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಅಂಗೀಕರಿಸುವ ಕೆಲವು ವಾರಗಳ ಮೊದಲೇ ವಿಶ್ವ ಹಿಂದೂ ಪರಿಷತ್ನ ಮುಖಂಡರೊಬ್ಬರು ಅತಿಯಾಗಿ ನಂಬಿಕೆ ಇಟ್ಟು ತಪ್ಪು ಮಾಡಿಬಿಟ್ರು ಎಂಬ ಮಾತನ್ನು ಹೇಳಿದ್ದಾರೆ. ರಾಮ ಮಂದಿರದ ಹುಂಡಿಯ ಹಣ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಜೂನ್ 7ರಂದು ಕೇಳಿಬಂದ ಆರೋಪದ ಕೇಂದ್ರ ಬಿಂದುವಾಗಿರುವಂತಹ ಚಂಪತ್ ರೈ ಅವರ ಕುರಿತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರೊಬ್ಬರು ಹೀಗೆ ಪ್ರತಿಕ್ರಿಯೆ ನೀಡಿದ್ದು ಈಗ ಹೆಚ್ಚು ಸದ್ದು ಮಾಡ್ತಾ ಇದೆ. ರಾಮ ಮಂದಿರದ ಹಣ ದುರುಪಯೋಗದ ಪ್ರಕರಣದಲ್ಲಿ ಇಲ್ಲಿಯವರೆಗೆ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದರು. 2020ರಲ್ಲಿ ಸ್ಥಾಪಿಸಲಾದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಲ್ಲಿ ಇನ್ನೂ ಎಷ್ಟು ಲೋಪಗಳು ನಡೆದಿರಬಹುದು ಎಂಬ ಶಂಕೆ ಉದ್ಭವವಾಗಿದೆ. 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪಿಸಿದ ಆರ್ಎಸ್ಎಸ್ ಇದರ ಮೂಲಕ ಅನೇಕ ಕೋಮು ವಿಭಜಕ ಕೃತ್ಯಗಳನ್ನು ದೇಶದಲ್ಲಿ ನಡೆಸಿದೆ. 2002ರ ಗುಜರಾತ್ ಗಲಭೆಗಳಲ್ಲಿ ವಿಎಚ್ಪಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಹಿಂದೆ ಅಂದಿನ ಮುಖ್ಯಮಂತ್ರಿಗಳು ಹಾಗೂ ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲವೂ ಇತ್ತೆಂದು ಅನೇಕ ವರದಿಗಳಿವೆ. ಇಷ್ಟಲ್ಲದೆ ಮುಸ್ಲಿಂ ಪುರುಷರು ಮತಾಂತರದ ಉದ್ದೇಶಕ್ಕಾಗಿ ಹಿಂದೂ ಮಹಿಳೆಯರನ್ನು ಆಮಿಷಕ್ಕೆ ಒಡ್ಡಿ ಕರೆದೊಯ್ಯುತ್ತಿದ್ದಾರೆ ಎಂಬ ಬಲಪಂಥೀಯ ಸಿದ್ಧಾಂತದ ಆಧಾರದ ಮೇಲೆ ಗರ್ ವಾಪ್ಸಿಯಂತಹ ಕೋಮು ವಿಭಜಕ ಕೆಲಸಗಳನ್ನು ವಿಎಚ್ಪಿ ಅಂದರೆ ವಿಶ್ವ ಹಿಂದೂ ಪರಿಷತ್ ಮಾಡಿಕೊಂಡೇ ಬಂದಿದೆ. ಈ ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಧ್ಯಕ್ಷ ಅಶೋಕ್ ಸಿಂಘಲ್ ಅವರು ಚಂಪತ್ ರಾಯ್ ಅವರಿಗೆ ಆಪ್ತರಾಗಿದ್ದರು. ಈ ಚಂಪತ್ ರಾಯ್ ಇದೇ ರಾಮ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದರು. 2015ರಲ್ಲಿ ಸಿಂಘಲ್ ಅವರು ಸಾವನ್ನಪ್ಪಿದ ನಂತರ ಚಂಪತ್ ರಾಯ್ ಅವರು ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಪ್ರಧಾನಿ ಮೋದಿಯ ನಿಷ್ಠಾವಂತ ವ್ಯಕ್ತಿಯಾಗಿ ರಾಯ್ ಗುರುತಿಸಿಕೊಳ್ತಾರೆ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಲು ರಾಮ ಜನ್ಮಭೂಮಿ ಹೋರಾಟ ದೇವಾಲಯ ಪ್ರಮುಖ ಕಾರಣ ಆಗಿದೆ. ಅಂದರೆ ರಾಮ ಮಂದಿರ ನಿರ್ಮಾಣಕ್ಕಾಗಿ 1980ರ ದಶಕದ ಅಂತ್ಯದಿಂದ ವಿಶ್ವ ಹಿಂದೂ ಪರಿಷತ್ ಬಿಜೆಪಿಯನ್ನು ಆರ್ಎಸ್ಎಸ್ ಬಳಸಿಕೊಂಡು ದೇಶದಾದ್ಯಂತ ಹೋರಾಟವನ್ನು ರೂಪಿಸಿದೆ. ರಥಯಾತ್ರೆಗಳು ನಡೆಸಿದೆ, ಕರ ಸೇವೆಗಳು ನಡೆದಿವೆ. ಇದೇ ವೇಳೆ ಆರ್ಎಸ್ಎಸ್ನಿಂದ ಪ್ರೇರಣೆ ಪಡೆದ ಸಾವಿರಾರು ಯುವಕರು 1992ರಲ್ಲಿ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದರು. ನಂತರ ದಶಕಗಳ ಕಾಲ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯಿತು ಈ ವಿಚಾರವಾಗಿ. ಅಂತಿಮವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಬಂದಿತ್ತು. ಈ ತೀರ್ಪಿನ ನಂತರ ಕೇಂದ್ರ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ರಚನೆ ಮಾಡುತ್ತದೆ. ಟ್ರಸ್ಟ್ ಮುಖಾಂತರವೇ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ 2024ರಲ್ಲಿ ಚುನಾವಣೆಗೂ ಮುನ್ನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಬಿಜೆಪಿ ತನ್ನ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳಲು ಪ್ರಯತ್ನ ಪಡ್ತದೆ. ರಾಮನ ಹೆಸರು ಹೇಳಿ ಲಾಭ ಪಡೆಯಲು ಇನ್ನಿಲ್ಲದ ಪ್ರಯತ್ನಗಳನ್ನು ಬಿಜೆಪಿ ನಡೆಸುತ್ತದೆ. ಮಂದಿರ ನಿರ್ಮಾಣಕ್ಕಾಗಿ ದೇಶದಾದ್ಯಂತ ಇಟ್ಟಿಗೆಗಳನ್ನು, ಕಾಣಿಕೆಗಳನ್ನು ಸಂಗ್ರಹಿಸುತ್ತದೆ. ಆದರೆ ಇಲ್ಲಿಯವರೆಗೂ ಯಾವುದಕ್ಕೂ ಸಣ್ಣ ಅಕೌಂಟೆಬಿಲಿಟಿಯನ್ನು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆಗಲಿ ಅಥವಾ ಬಿಜೆಪಿ ಆಗಲಿ ಹೊಂದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಷ್ಟೆಲ್ಲ ಆದ ನಂತರ ರಾಮ ಮಂದಿರ ಆಡಳಿತ ಯಾರ ಕೈಗೆ ಹೋಯಿತು ಎಂಬುದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಬರ್ತದೆ. ಅಯೋಧ್ಯೆಯ ಸಂಪೂರ್ಣ ನಿಯಂತ್ರಣವನ್ನು ಯಾರು ವಹಿಸಿಕೊಂಡ್ರು? ಇದೊಂದು ಕೇವಲ ಟ್ರಸ್ಟ್ನ ವಿಚಾರವಲ್ಲ. ಮಂದಿರದ ಸಾಂಸ್ಕೃತಿಕ ಅಧಿಕಾರ ಯಾರ ಬಳಿ ಇರಬೇಕು, ಯಾರ ಬಳಿ ಇದೆ ಎಂಬ ಪ್ರಶ್ನೆ ಪ್ರಮುಖವಾಗ್ತದೆ. ಫೆಬ್ರವರಿ 5, 2020ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ಸ್ಥಾಪಿಸುವ ಕುರಿತು ತಮ್ಮ ಸಚಿವ ಸಂಪುಟದ ನಿರ್ಧಾರದ ಬಗ್ಗೆ ಲೋಕಸಭೆಗೆ ತಿಳಿಸಿದ ನಂತರ ಗೃಹ ಸಚಿವ ಅಮಿತ್ ಶಾ ಅದೇ ದಿನ ಟ್ವಿಟರ್ನಲ್ಲಿ ಈ ನಿರ್ಧಾರವನ್ನು ಶ್ಲಾಘಿಸಿರುವುದರ ಜೊತೆಗೆ ಟ್ರಸ್ಟ್ನಲ್ಲಿ ಒಬ್ಬ ದಲಿತ ಸೇರಿದಂತೆ 15 ಟ್ರಸ್ಟಿಗಳು ಇರ್ತಾರೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಇಂತಹ ಅಭೂತಪೂರ್ವ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕಾಗಿ ಪ್ರಧಾನಿಗೆ ತಮ್ಮ ಅಭಿನಂದನೆಗಳು ಅಂತ ಬರೆದುಕೊಂಡಿದ್ದಾರೆ. ಟ್ರಸ್ಟ್ ಸ್ಥಾಪನೆಯಾಗಿ ರಾಮ ಮಂದಿರ ಉದ್ಘಾಟನೆ ಆದ ನಂತರವೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಸಂಪೂರ್ಣವಾಗಿ ಬೆಂಬಲಿಸಿಕೊಂಡೇ ಬಂದಿದ್ದಾರೆ. ಅಕ್ಟೋಬರ್ 2023ರಲ್ಲಿ ವಿಗ್ರಹದ ಧಾರ್ಮಿಕ ಸ್ಥಾಪನೆಗೆ ಹಾಜರಾಗಲು ಆಹ್ವಾನವನ್ನು ಸ್ವೀಕರಿಸಿ ಟ್ರಸ್ಟ್ನ ಆಗಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಚಂಪತ್ ರಾಯ್ ಮತ್ತು ಇತರ 3 ಟ್ರಸ್ಟಿಗಳ ಪಕ್ಕದಲ್ಲಿ ಮೋದಿ ಅವರು ನಿಂತು ಫೋಟೋವನ್ನು ತೆಗೆಸಿಕೊಂಡಿದ್ದರು.
ವಿವಿಧ ವೇದಿಕೆಗಳಲ್ಲಿ ಚಂಪತ್ ರಾಯ್ ಅವರು ಮೋದಿ ಅವರನ್ನ ವಿಷ್ಣುವಿನ ಅವತಾರ ಅಂತ ಬಣ್ಣಿಸಿದ್ರು ಕೂಡ. ಈಗ ಪ್ರಮುಖ ಪ್ರಶ್ನೆ ಬರ್ತದೆ, ಇಬ್ಬರು ರಾಮ ಭಕ್ತರ ನಡುವಿನ ಈ ಸ್ನೇಹದ ಹೊರತಾಗಿಯೂ ನಿರ್ಣಾಯಕ ಪ್ರಶ್ನೆ ಏನೆಂದರೆ, ರಾಮ ಮಂದಿರದ ಕಾಣಿಕೆ ಹಗರಣದಲ್ಲಿ ಪ್ರಧಾನಿ ಮೋದಿ ಅವರು ಹೊಣೆಗಾರರಲ್ವೇ? ಫೈಜಾಬಾದ್ನ ಮಾಜಿ ಸಂಸತ್ ಸದಸ್ಯ ಮತ್ತು ಬಜರಂಗ್ ದಳದ ಸಂಸ್ಥಾಪಕ ವಿನಯ್ ಕಟಿಯಾರ್ ರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಪ್ರಕರಣದಲ್ಲಿ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ಮತ್ತು ಆಡಳಿತದ ಅಧಿಕಾರಿ ಗೋಪಾಲ್ ರಾವ್ ಅವರು ಜೈಲಿಗೆ ಹೋಗಬೇಕಾಗಬಹುದು ಅಂತ ಹೇಳಿದರು. ಸ್ವತಃ ಪ್ರಧಾನಿ ಅವರೊಂದಿಗೆ ವಿನಯ್ ಕಟಿಯಾರ್ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಮಾತನಾಡಿದ್ದೇನೆ ಅಂತ ಕೂಡ ಹೇಳಿದರು. ರಾಮ ಮಂದಿರದ ಕಾಣಿಕೆ ಹಣ ವಿವಾದ ಭುಗಿಲೆದ್ದ ನಂತರ ದಿ ವೈರ್ ಸುದ್ದಿಸಂಸ್ಥೆ ಅನೇಕ ಜನರನ್ನು ಸಂದರ್ಶನ ಮಾಡಿದೆ, ಅನೇಕ ಜನರನ್ನು ಭೇಟಿಯಾಗಿದೆ ಕೂಡ. ಅದರಲ್ಲೂ ವಿಶೇಷವಾಗಿ 2024ರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಂತರ ಚಂಪತ್ ರಾಯ್ ಮತ್ತು ಅವರ ಪರಿವಾರ ರಾಮ ಮಂದಿರದ ಆಳ್ವಿಕೆಯನ್ನು ಹೇಗೆ ನಡೆಸಿತು ಎಂಬುದರ ಕುರಿತು ಪರಿಶೀಲನೆ ನಡೆಸಿದಾಗ ಅನೇಕ ಪುರೋಹಿತರು, ಫೈಜಾಬಾದ್ನ ನಾಗರಿಕ ಸಮಾಜದ ಸದಸ್ಯರು ಹಾಗೂ ಈಗ ಸಿಕ್ಕಿಬಿದ್ದಿರುವ ಆರೋಪಿಗಳೊಂದಿಗೆ ಟ್ರಸ್ಟ್ನ ಸದಸ್ಯರ ಸಂಬಂಧ ಹೊಂದಿರುವ ಅನೇಕ ಜನರು ಸೇರಿದ್ದಾರೆ ಎಂಬುದು ತಿಳಿದು ಬಂದಿದೆ. ರಾಮ ಮಂದಿರದಲ್ಲಿ ಕೆಲಸದ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವುದೇ ಜಾಹೀರಾತುಗಳು ಬಂದಿಲ್ಲ. ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಗೋಪಾಲ್ ರಾವ್ ತಮಗೆ ಆಪ್ತವೆನಿಸಿಕೊಂಡವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಕಪ್ರತಿ ಮಹಾರಾಜ್ ಎಂಬುವರು ಹೇಳಿದ್ದಾರೆ. ಈಗಾಗಲೇ ಸಿಕ್ಕಿಬಿದ್ದಿರುವ ಪ್ರಮುಖ 8 ಆರೋಪಿಗಳಲ್ಲಿ ಅನ್ಪುಕಲ್ ಮಿಶ್ರಾ ಇಡೀ ಕಳ್ಳತನ ಜಾಲದ ಪ್ರಮುಖ ಸೂತ್ರಧಾರರಲ್ಲಿ ಈತ ಒಬ್ಬ. ದೇವಸ್ಥಾನದ ದೇಣಿಗೆಗೆ ಸಂಬಂಧಿಸಿದ ಅಧಿಕೃತ ವೋಚರ್ಗಳನ್ನು ಬರೆಯುವ ಪ್ರಮುಖ ಜವಾಬ್ದಾರಿ ಈತನ ಮೇಲಿತ್ತು. ಇನ್ನು ಎರಡನೇದಾಗಿ ಲವಕುಶ್ ಮಿಶ್ರಾ ಪ್ರಮುಖ ಆರೋಪಿ ಅನ್ಪುಕಲ್ ಮಿಶ್ರಾನ ಹತ್ತಿರದ ಸಂಬಂಧಿ. ಈತನ ಮನೆಯ ಮೇಲೆಯೇ ಪೊಲೀಸರು ದಾಳಿ ನಡೆಸಿ ಸುಮಾರು 10 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಇದಕ್ಕಿಂತಲೂ ಪ್ರಮುಖವಾಗಿ ಸಿಕ್ಕಿಬಿದ್ದ ಆರೋಪಿ ಯಾರೆಂದರೆ ರಾಮ್ ಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್. ಈತ ದೇವಸ್ಥಾನದ ಪ್ರಮುಖ ಪದಾಧಿಕಾರಿಯಾಗಿದ್ದಂತಹ ಚಂಪತ್ ರಾಯ್ ಅವರ ಅತ್ಯಂತ ಆಪ್ತ ಮತ್ತು ಕಾರ್ ಡ್ರೈವರ್ ಕೂಡ ಆಗಿದ್ದ. ಈತನ ಮನೆಯಿಂದ ಪೊಲೀಸರು ಕದ್ದ ಚಿನ್ನ ಮತ್ತು ಸುಮಾರು 2 ಕೋಟಿ ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇವರ ಜೊತೆಗೆ ಮನೀಶ್ ಯಾದವ್ ಅಂತ ಆತ ಟಿನ್ನು ಯಾದವ್ನ ಸಂಬಂಧಿಯಾಗಿದ್ದಾನೆ. ಒಟ್ಟಿನಲ್ಲಿ ರಾಮ ಮಂದಿರವು ಬಿಜೆಪಿಯ ರಾಜಕೀಯ ಅತ್ಯಂತ ದೊಡ್ಡ ಸಂಕೇತವಾಗಿ ರೂಪುಗೊಂಡಿದೆ. ರಾಮ ಮಂದಿರ ನಿರ್ಮಾಣದ ಶ್ರೇಯಸ್ಸನ್ನು ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಮತ್ತು RSS ಹಲವು ಚುನಾವಣೆಗಳಲ್ಲಿ ರಾಜಕೀಯವಾಗಿ ಬಳಸಿಕೊಂಡಿರುವುದನ್ನು ಇಡೀ ದೇಶವೇ ಕಂಡಿದೆ. ಚುನಾವಣಾ ಪ್ರಚಾರದಿಂದ ಹಿಡಿದು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದವರೆಗೂ ರಾಮ ಮಂದಿರವನ್ನು ರಾಜಕೀಯದ ಕೇಂದ್ರ ವಿಷಯವನ್ನಾಗಿ ಮಾಡಲಾಗಿದೆ. ಹೀಗಿರುವಾಗ ಇಂದು ಇದೇ ಮಂದಿರದ ಆಡಳಿತ, ದೇಣಿಗೆ, ನಿರ್ವಹಣೆ ಮತ್ತು ಟ್ರಸ್ಟ್ನ ಕಾರ್ಯವೈಖರಿ ಕುರಿತು ಗಂಭೀರ ಪ್ರಶ್ನೆಗಳು ಎದುರಾದಾಗ ಅದರ ರಾಜಕೀಯ ಹೊಣೆಗಾರಿಕೆಯಿಂದಲೂ ಅವರು ಸಂಪೂರ್ಣವಾಗಿ ದೂರ ಉಳಿದಿರುವುದು ದೇಶಕ್ಕೆ ಮತ್ತು ರಾಮನ ಭಕ್ತರಿಗೆ ಬಿಜೆಪಿ ಮಾಡ್ತಾ ಇರುವ ಮೋಸ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ 2 ಸಂಗತಿಗಳನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಾಗಿದೆ. ಒಂದು ಕಡೆ ದೇಣಿಗೆ ಹಣ ದುರುಪಯೋಗದ ಆರೋಪಗಳ ಕುರಿತು ಕಾನೂನು ತನಿಖೆ ನಡೆಯಬೇಕು ಮತ್ತು ವೈಯಕ್ತಿಕ ಕ್ರಿಮಿನಲ್ ಹೊಣೆಗಾರಿಕೆಯನ್ನು ತನಿಖೆ ಹಾಗೂ ನ್ಯಾಯಾಲಯವೇ ನಿರ್ಧರಿಸಬೇಕು. ಇನ್ನೊಂದು ಕಡೆ ರಾಮ ಮಂದಿರವನ್ನು ರಾಷ್ಟ್ರ ರಾಜಕೀಯದ ಸಂಕೇತವನ್ನಾಗಿ ರೂಪಿಸಿದ ಬಿಜೆಪಿ, RSS ಮತ್ತು ವಿಶ್ವ ಹಿಂದೂ ಪರಿಷತ್ಗಳಿಗೆ ಈ ಟ್ರಸ್ಟ್ನ ಆಡಳಿತದ ಬಗ್ಗೆ ಸಾರ್ವಜನಿಕರಿಗೆ ಉತ್ತರ ನೀಡುವ ರಾಜಕೀಯ ಹಾಗೂ ನೈತಿಕ ಹೊಣೆಗಾರಿಕೆಯೂ ಇರಬೇಕಾಗಿದೆ. ಭಕ್ತರ ನಂಬಿಕೆಗೆ ಧಕ್ಕೆ ಬಾರದಂತೆ ಸತ್ಯ ಹೊರತರುವುದು ಕೇಂದ್ರದ ಜವಾಬ್ದಾರಿಯೂ ಹೌದು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.